ರಾತ್ರಿಯಲ್ಲಿ ಮಂಟಪ ಕಟ್ಟುಕೊಂಡು ಹೋದ್ರೆ ಚಿಕ್ಕ ಮಗು ಸಿಗುವ ನಮಗೆ ಕಲ್ಲು ಹಿಡಿತಾರೆ ಗೌಡ್ರಿ. ಈ ಭಾಗದ ಎಮ್ಮೆಲ್ಯೆ ಆಗುದಿಲ್ಲ ಅವಾಗ. ಹೌದು ನರರಿ, ಹೌದು. ಈ ನಿನ್ನ ಮಾತನ್ನು ನೆನೆಸಿಕೊಂಡರೆ ಈ ಕನಸಿನ ವಿಸ್ಮಯ ಲೋಕವೇ ಕಾಣುತ್ತದೆ. ದುಷ್ಯಂದು ಬುರುಗೇರದ ಮೆರೆದ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾನು ಈ ರಾಜ್ಯಕ್ಕೆ ಮಂತ್ರಿ ಆಗಲೇಬೇಕು. ನಿಮ್ ಸಹಾಯದಿಂದಲೇ ಅವರು ಒಬ್ಬೊಬ್ಬರನ್ನು ಸರ್ವನಾಶ ಮಾಡಿ ನಾಡಿಗೆ ನಾನು ಅಧಿಪತಿ ಆಗಲೇಬೇಕು. ಮೊದಲು ನಿಮ್ಮ ದರ್ಪಕ್ಕೆ ಆ ಬಾಬಾಗೌಡನ ಕೆಲಸ ಏನಂತ ನಾನು ಹೇಳ್ಕೊಡ್ತೀನಿ ಮೊದಲು. ಹೌದು ಗೌಡ, ನಗರ ಬಳಸಿರುವ ಸದ್ಯದ ಪರಿಸ್ಥಿತಿಯಲ್ಲಿ ನಾನೇ ಮೈಸೂರು ಮಹಾರಾಜನೆಂದು ಮಿಂಚುತ್ತಿರುವ ಕೆಂಚ ಬಾಬಾಗೌಡನನ್ನು ಎಂದು ಕತ್ತಲೆ ಕಳೆಯೋದ್ರೊಳಗೆ ಆ ಕತ್ತೆಯ ಕಥೆಯನ್ನು ನಾ ಈ ಕತ್ತಿಯಿಂದಲೇ ಮುರಿದು ಮುಗಿಸುತ್ತೇನೆ. ಹೌದು ಬೈರ, ಹೌದು. ನೀನು ನನ್ನ ಕೀರ್ತಿಗೆ ಆಡು ಬರುವ ಬಾಬಾಗೌಡನನ್ನು ನೆರ ಪಡಿಬೇಕು ಅಂದು, ಇಲ್ಲ ಅವನ ಮನೆಯಲ್ಲಿ ಕತ್ತುಕೋದು ನೆರ ಪಡಿಬೇಕು ಒಂದು. ಆ ನಂತರ ಈ ನಗರಕ್ಕೆ ಎಲ್ಲ ಬೆಂಕಿ ಹಚ್ಚಿ ಬಿಡೋಣ. ಅವನ ಮನೆಯಲ್ಲಿ ಮಾನವನ ಅವನ ಮನೆಯಲ್ಲಿ ಆಗಬೇಕು. ಶಿವನೇ ಶಂಭುಲಿಂಗ ಅಂದಂಗ ಗೌಡ್ರ, ಬರ್ತಾ ಬರ್ತಾ ನೀವು ನೀರು ಕುಡಿದು ಈಗ ಬೀರು ಕುಡಿಯೋಣ ಬಂದ್ರಿ ಗೌಡ್ರ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಬಿಡು ಗೌಡ್ರ. ನೀವು ಹೇಳ್ತೀರಂತ ನನಗೆ ಮೊದಲ ಗೊತ್ತಿತ್ತ. ಅದಕ್ಕೆ ವ್ಯವಸ್ಥೆ ಎಲ್ಲ ಮೊದಲ ಮಾಡಿಟ್ಟೇನ್ರಿ.